ಹಾಯ್ ಎಲ್ಲರಿಗೂ ನಮಸ್ಕಾರ. ರಾಗಿ ಮುದ್ದೆ ಅಂದ್ರೇನೆ ನಮ್ಮ ಮಣ್ಣಿನ ಶಕ್ತಿ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದು ಬಳಸದೆ, ಅನ್ನ, ಅಕ್ಕಿ ಏನು ಹಾಕದೆ ತುಂಬಾ ಸಾಫ್ಟ್ ಆಗಿ ಮೃದುವಾಗಿ ಬರುವ ಪ್ಲೈನ್ ರಾಗಿ ಮುದ್ದೆ ಮಾಡುವ ಸುಲಭ ವಿಧಾನ ನೋಡ್ಕೊಂಬರೋಣ. ಸಾರು, ಬಸ್ಸಾರು, ಸೊಪ್ಪು, ಮಟನ್ನು, ಚಿಕನ್ನು ಎಲ್ಲದಕ್ಕೂ ಪರ್ಫೆಕ್ಟ್. ಮೊದಲಿಗೆ ಒಂದು 2 ಬಟ್ಲಷ್ಟು ನೀರನ್ನು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಚೆನ್ನಾಗಿ ಕುದಿಯೋಕೆ ಇಡೋಣ. ನೀರು ಕುದಿತಾ ಇರಬೇಕಾದ್ರೆ 1 ಗ್ಲಾಸಷ್ಟು ನೀರನ್ನು ತೆಗೆದಿಟ್ಕೊತಾ ಇದ್ದೀನಿ. ಇದಕ್ಕೆ ಈಗ ನಾನು 1/4 ಬಟ್ಲಷ್ಟು ರಾಗಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಇದು ಚೆನ್ನಾಗಿ 5 ನಿಮಿಷ ಕುದಿಬೇಕು. ಮುದ್ದೆ ಕೋಲಿಂದ ಈ ರೀತಿ 3-4 ಸರಿ ಈ ರೀತಿ ಮಾಡಿಕೊಂಡು ಹಾಗೆ ಬಿಟ್ಬಿಡೋಣ. ಕೋಲ್ ತುಂಬ ಕೆಳಗಡೆವರೆಗೂ ಹಾಕಿ ಪ್ರೆಸ್ ಮಾಡಬಾರ್ದು. ಮೇಲ್ಮೇಲೆ ಸುಮ್ಮನೆ ಹೀಗೆ ಮಾಡಿದ್ರಾಗುತ್ತೆ. ಇದು ಚೆನ್ನಾಗಿ ಕುದ್ದು 5-10 ನಿಮಿಷ ಚೆನ್ನಾಗಿ ಬೆಂದ ನಂತರ ಸ್ಟವ್ ಉರಿ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದರೆ, ಮುದ್ದೆ ಗಂಟಾಗಬಾರ್ದು. ಅದಕ್ಕೋಸ್ಕರ ನಾವು ಒಂದೇ ದಿಕ್ಕಿನಲ್ಲಿ ಚೆನ್ನಾಗಿ ತಿರುಗಿಸಿ ಬೇಯಿಸ್ಕೋಬೇಕು. ಈ ಟೈಮ್ನಲ್ಲಿ ನಿಮಗೆ ಮುದ್ದೆ ಏನಾದರೂ ಗಟ್ಟಿ ಆಯಿತು ಅಂತಂದರೆ, ನಾವು ಮೊದಲೇ ಕುದಿತಾ ಇರೋಂಥ ನೀರನ್ನು ಎತ್ತಿಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರೋ ರೀತಿ ತಿರ್ಸ್ಕೊಳ್ಳೋಣ. ಸ್ಟವ್ ಮೇಲೆ ಈ ರೀತಿ ತಿರ್ಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಮಾಮೂಲಿಯಾಗಿ ಮುದ್ದೆ ಮಾಡೋದು ನೆಲದ ಮೇಲೆ ಇಟ್ಕೊಂಡು ಮುದ್ದೆನ ತೊಳ್ಸೋದ್ರಿಂದ ಇನ್ನೂ ತುಂಬ ಸಾಫ್ಟ್ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಮಾಡೋದು. ಮುದ್ದೆ ಕಟ್ಟೋದಕ್ಕೋಸ್ಕರ ಒಂದು ಪ್ಲೇಟು ಹಾಗೆ ಒಂದು ಬಟ್ಲಲ್ಲಿ ನೀರು, 1 ಸ್ಪೂನ್ ತೊಗೊಂಡು ಇಟ್ಕೊಂಡಿದ್ದೀನಿ. ಗಂಟಿಲ್ದಿರೋ ರೀತಿಯಲ್ಲಿ ಚೆನ್ನಾಗಿ ಈ ರೀತಿ ತೊಳಸ್ಕೊತಾನೆ ಇರಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಿಗೆ ನೀರು ಹಾಕಿ ಕೈ ಸಹ ನೀರಿನಿಂದ ಒದ್ದೆ ಮಾಡಿಕೊಂಡು ಈ ರೀತಿ ಮುದ್ದೆನ ರೌಂಡಾಗಿ ಕಟ್ಕೋಬೇಕು. ಒಂದು ಮುದ್ದೆ ಕಟ್ಟಿದ ನಂತರ ಮತ್ತೆ ತಿರ್ಗಾ ಒಂದ್ಸರಿ ಮುದ್ದೆನ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಮುದ್ದೆ ತುಂಬ ಸಾಫ್ಟ್ ಆಗಿ ಬರುತ್ತೆ. ಇದಕ್ಕೂ ಸಹ ಕೈಗೆ ನೀರು ಹಾಕ್ಕೊಂಡು ಚೆನ್ನಾಗಿ ರೌಂಡಾಗಿ ಕಟ್ಕೊತಾ ಇದ್ದೀನಿ ಮುದ್ದೆ ಎಲ್ಲ ಕಟ್ಕೊಂಡ್ಮೇಲೆ ಯಾವಾಗಲೂ ಅಷ್ಟೇ ಮುದ್ದೆ ಪಾತ್ರೆ ಖಾಲಿ ಬಿಡಬಾರ್ದು. ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ಉಂಡೆ ಕಟ್ಟಿ ಹಾಕೊತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ನಾವು ಈಗಲೇ ಊಟ ಮಾಡೋದ್ರಿಂದ ನಾನು ಪಾತ್ರೆಗೆ ಹಾಕಿಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ಹಾಟ್ ಬಾಕ್ಸ್ ಹಾಕಿಟ್ಕೊತಾ ಇದ್ದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿ ಮೃದುವಾಗಿ ಬಂದಿದೆ ರಾಗಿ ಮುದ್ದೆ. ಎಣ್ಣೆ, ತುಪ್ಪ, ಅಕ್ಕಿ ಏನು ಹಾಕಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.